ಹಲೋ ಚೆಕ್ ಹಲೋ 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 ಯಾಕೋ ಕಮ್ಮಿ ಆಗಿದೆ ನೋಡಿ. ಹಲೋ ಓಕೆ. ಈಗ ನಮ್ಮ ಇತಿಹಾಸ ಶಂಕರ್ ಅವರು ಒಂದೆರಡು ನಿಮಿಷ ಮಾತಾಡ್ತೀರಾ? ಓಕೆ, ಎಲ್ಲರೂ ಮಾತಾಡ್ಬೋದು. ಬನ್ನಿ ದಿನೇಶ್, 2 ನಿಮಿಷ ಮಾತಾಡಿ. ಅವರು ನಮ್ಮ ಸಾಕೇಶ್ ಶ್ಯಾಮ್ ಅವರು ಒಂದು ಮಾತಾಡ್ತಾರೆ. ಆತ್ಮೀಯ ಸ್ನೇಹಿತರೆ, ಇವತ್ತು ಅಂಬೇಡ್ಕರ್ ಬಗ್ಗೆ ಸಾಹೇಬರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಅದರಿಂದ ನಾನು ಮಾತಾಡೋದು ಏನಿರೋಲ್ಲ. ಈಗ ಸದ್ಯಕ್ಕೆ 2 ನಾನು ಪಿ ಬಿ ಶ್ರೀನಿವಾಸ್ ಬಗ್ಗೆ ಮುಗಿಸ್ಕೊಳ್ಳೋಣ. ಪಿ ಬಿ ಶ್ರೀನಿವಾಸ್, PBS ಅಂದರೆ ಪ್ರೀ ಬಾರ್ನ್ ಸಿಂಗರ್. ತಾಯಿ ಹೊಟ್ಟೆಲೆ ಹಾಡು ಕಲಿತು ಬಂದಂಥ ಏಕೈಕ ಕಲಾವಿದ ಅಂದರೆ ಅದು ಪಿ ಬಿ ಶ್ರೀನಿವಾಸ್. ಅಂತಹ ಪಿ ಬಿ ಶ್ರೀನಿವಾಸ್ನ ಪ್ರತಿರೂಪವಾಗಿ ಕಲಾರತ್ನ ವೆಂಕಟೇಶ್ ಅವರು ಪಿ ಬಿ ಶ್ರೀನಿವಾಸ್ ಅಂತ ಗುರುಸ್ಕೊಂಡಿದ್ದಾರೆ. ಅದಕ್ಕೆ ಒಂದು ಸಂತೋಷ ಪಡೋ ಚಪ್ಪಾಳೆ. ಇನ್ನೊಂದು, ಎಲ್ಲರ ಹತ್ರ ದುಡ್ಡಿರುತ್ತೆ, ಆದರೆ ಜನಕ್ಕೆ ಕೊಡಬೇಕು ಅಂತ ಮನಸ್ಸು ಬರೋದು ತುಂಬ ಕಮ್ಮಿ ಜನಕ್ಕೆ. ಅಂತಹ ಉತ್ತಮ ಮನಸ್ಸು ಇರ್ತಕ್ಕಂಥ ಜನ ಅಂದರೆ ನಾನು ನೋಡಿದ್ರೆ ಒಂದು 4-5 ವರ್ಷ ನೋಡ್ಕೊಂಡು ಬರ್ತಾ ಇದ್ದೀನಿ. ಮಹೇಶ್ ಗೌಡರು ಎಲ್ಲರೂ ಹೇಳ್ತೀನಿ ಕೊಡೋದು ಅವರು ನಾನು ಕೊಟ್ಟಿದ್ದು ಅಂತ. ನಾವು ಮಾತಾಡಿದಾಗ ಹೇಳ್ತೀನಿ ಸರ್ ಅಂದರೆ ನೀನು ನನ್ನ ಹೆಸರು ಬೇಡ ಅಂತಾರೆ. ಅಂಥ ವಿಶಾಲ ಹೃದಯದ ಒಬ್ಬರು ಮಹೇಶ್ ಗೌಡರು. ನಿಜಕ್ಕೂ ಇಂಥವರು ಕಾರ್ಪೊರೇಟ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಕಾರ್ಪೊರೇಟ್ ಆಗ್ಬಾರ್ದು, ಇಂಥ MLA ಆಗಬೇಕು ಮಿನಿಮಮ್. ಅಲ್ಲ, ಮಿನಿಮಮ್ MLA ಆಗಬೇಕಿರಪ್ಪ, ಕಾರ್ಪೊರೇಟ್ ಅದೇ ಸವಾಲ. ಆ ಥರ ಒಂದು ಇದು ಬರಬೇಕು. ಆಮೇಲೆ ಅಂಬೇಡ್ಕರ್ ಬಗ್ಗೆ 2 ಮಾತು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ನಮ್ಮ ದೇಶ ಅನ್ನೋದು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಕೈನಲ್ಲಿತ್ತು. ಅವಾಗ ಕಗ್ಗತ್ತಲ್ಲಿತ್ತು, ಸ್ವತಂತ್ರ ಇತ್ತಿಲ್ಲ, ಕೆಟ್ಟು ಜಾತಿವಾದ ಇತ್ತು. ಒಬ್ಬ ಸಾಮಾನ್ಯ ಮನುಷ್ಯ ಕಲಿಯೋಕ್ಕಾಗ್ತಾ ಇದ್ದಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಕತ್ತಲಿಂದ ಬೆಳಕಿಗೆ ಬಂದು ಹಲವಾರು ಡಿಗ್ರಿಗಳನ್ನು ಪಡೆದು ಉತ್ತಮವಾದ ಸಾಧನೆ ಮಾಡಿ, ಅವರೇ ಸಾಧನೆ ಮಾಡೋದಂದರೆ ಅವರು ಪಡೆದಷ್ಟು ಡಿಗ್ರಿಗಳನ್ನ ಇಡೀ ಪ್ರಪಂಚದಲ್ಲಿ ಯಾರೂ ಪಡೆದಿಲ್ಲ. ಅಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತಹ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಹಗಲಿರುಳು ಕಷ್ಟಪಟ್ಟು ವಿಶ್ವದಲ್ಲೇ ಶ್ರೇಷ್ಠ ಮಟ್ಟವಾದ ಸಂವಿಧಾನ ಅಂದ್ಕೊಟ್ರು. ಇವತ್ತು ನಾವು ನಿಂತ್ಕೊಂಡು ಮಾತಾಡ್ತಿದ್ದೀವಿ, ಹಾಡು ಹೇಳ್ತೀವಿ, ಕುಣಿತಿದ್ದೀವಿ ಅಂದರೆ ಅದರಲ್ಲಿ ನಾವು 4 ಜನ ನೆನೆಸ್ಕೊಳ್ಳೇಬೇಕು. ಬೇಕಾದ್ರೆ ಓಪನ್ ಆಗಿ ಹೇಳ್ತಿದ್ದೆ, ನನಗೆ ಬೇಕಾದ್ರೆ ಶಕ್ತಿ ನೋಡ್ಬಿಡಿ. ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಲ್ಲ ನನ್ನ ಅನುಭವ ಆಗಿದೆ ಸ್ಟೇಟ್ ಮೇಲೆ. ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ನಾಗಲಿ, ಸುಭಾಷ್ ಚಂದ್ರ ಬೋಸ್ನಾಗಲಿ, ಮಹಾತ್ಮ ಗಾಂಧೀಜಿಯವರಾಗಲಿ ದಯವಿಟ್ಟು ಯಾರನ್ನು ಕೆಳಮಟ್ಟದಲ್ಲಿ ನೋಡ್ಬೇಡಿ. ಯಾಕೆಂದರೆ ನಾವು ಇವತ್ತು ಜೀವನ ಮಾಡ್ತಿರೋದೇ ಅವ್ರು ಕೊಟ್ಟಿರೋ ಭಿಕ್ಷೆಯಿಂದ. ಅದೇ ರೀತಿಯಲ್ಲಿ ನಮ್ಮ ಮೈಸೂರು ಮಹಾರಾಜರು. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಫಸ್ಟ್ ಮೀಸಲಾತಿ ಅಂತ ಕೊಟ್ಟಿದ್ದೆ ನಮ್ಮ ಮೈಸೂರು ಮಹಾರಾಜರು, ನಾಲ್ವಡಿ ಕೃಷ್ಣ ಒಡೆಯರು. ಯಾವಾಗಾದರೆ 25 ಜನ ಪೊಲೀಸಿಗೆ ಸೆಲೆಕ್ಟ್ ಆಗ್ತಾರೆ, ಅದರಲ್ಲಿ 23 ಜನ ಬ್ರಾಹ್ಮಣರು ಇರ್ತಾರೆ, 2 ಮುಸ್ಲಿಮ್ಸ್ ಇರ್ತಾರೆ. ಅವಾಗ ಹೇಳ್ತಾರೆ ವಿಶ್ವೇಶ್ವರಯ್ಯನಿಗೆ ಒಂದು ಮೀಸಲಾತಿ ಅಂತ ಮಾಡಿ ಎಲ್ಲ ನಿಮ್ಮ ಲೆವೆಲಿಗೆ ಬರಲಿ ಅಂತ ಹೇಳ್ತಾರೆ. ಅಂಥ ಒಂದು ಮೀಸಲಾತಿಗೆ ಮೇಲ್ಪಂಕ್ತಿ ಹಾಕೊಂಡಂಥ ಮೈಸೂರು ಮಹಾರಾಜರು ನಮ್ಮೂರು ಕೃಷ್ಣರಾಜೇಂದ್ರ ಒಡೆಯರು. ಇಡೀ ಏಷ್ಯಾ ದೇಶದಲ್ಲಿ ಫಸ್ಟ್ ಬೆಳಕು ತಂದುಕೊಂಡ್ರೆ ಅವರೇನೆ. ಅಂಥವನ್ನ ನಾವು ನೆನೆಸ್ಕೊಬೇಕು. ಇವನ್ನೆಲ್ಲ ನೆನೆಸ್ಕೊಂಡ ಸಾಕು, ಇಷ್ಟು ಮಾತಾಡಿದ್ದೀನಿ. ನೀವೆಲ್ಲ ಚೆನ್ನಾಗಿ ಹಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸಾಕೇಶ್ ಶ್ಯಾಮ್ ಅವರು ಬೇರೆ ಬಗ್ಗೆ ಒಂದು ಕೊಡ್ತಾರೆ, ವೆಂಕಟೇಶ್ವರ್ ಬರಬೇಕು. ಇದಾದ್ಮೇಲೆ ಇವತ್ತು ಪಿ ಬಿ ಶ್ರೀನಿವಾಸ್ಗೂ ಅಂಬೇಡ್ಕರ್ಗೂ ಹಾಡು ಹಾಡ್ಬೇಕು ಅಂತಂದ್ರೆ ಒಂದೇ ನಾಡು ಒಂದೇ ಕುಲವು ಒಂದೇ ದೇವ ಅಂತ ಆಸ್ಕೊಂಡು ನಾನು ಬ್ರಾಹ್ಮಣ ಆಗಿರ್ಬೋದು, ಒಂದೇ ನಾಡು ಒಂದೇ ಕುಲ ಒಂದೇ ದೈವ, ಅದಕ್ಕೆ ಸಮಾವೇಶವಾಗಿದೆ. ಇವತ್ತಿನ ದಿನ ಅದಕ್ಕೆ ಒಂದು ಆಡಿಟೋರಿಯಂಗೆ ಬಾಬಾ ಸಾಹೇಬ್ ಅವರನ್ನ ಇದನ್ನ ಯಾವಾಗಲೂ ಶಾಶ್ವತವಾಗಿ ಆಡಿಟೋರಿಯಂ ಅಲ್ಲಿ ನೆಲೆ ಆಗುತ್ತೆ. ಥ್ಯಾಂಕ್ ಯು. ಸಾಕೇಶ್ ಶ್ಯಾಮ್ ಅವರು ನಂಗೆ ಫಸ್ಟ್ ಅವ್ರ ಸ್ಟುಡಿಯೋದಲ್ಲಿ ಚಾನ್ಸ್ ಕೊಟ್ಟಿದ್ರು. ತುಂಬ ಹಾಡು ಹಾಡಿದ್ದೇನೆ ಫಸ್ಟ್ ಸ್ಟುಡಿಯೋ ಬಿಗಿನಿಂಗ್ ಅಲ್ಲಿ. ಅದಕ್ಕೆ ಅವರು ನನ್ನ ಹಾಡು ಕೇಳ್ಕೊಂಡು ಹೋಗ್ಬೇಕು. ಸೋಮಯ್ಯ ಅವರು ಬರಬೇಕು. ಅವರು ಜೈ ಭೀಮ್ ಅಂತೀನಿ, ಜೈ ಜೈ ಭೀಮ್ ಅಂತೀನಿ. ದಯವಿಟ್ಟು ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಈಗ ಸಾಕೇಶ್ ಶ್ಯಾಮ್ ಕೇಳ್ಕೊಳ್ತೇನೆ ಒಂದು ಹಾಡು, ಅದು ಕೇಳ್ಬಿಟ್ಟು ಹೋಗಿ ಕೂತ್ಕೊಳ್ಳಿ, ಕೇಳ್ಬಿಟ್ಟು ಹೋಗಿ.